ಮಧ್ಯಪ್ರಾಚ್ಯ ಸಂಘರ್ಷ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ಅನಿರೀಕ್ಷಿತ ಮತ್ತು ಅಪ್ರಚೋದಿತ ದಾಳಿಯಿಂದ ಪ್ರತೀಕಾರದ ದಾಳಿಗಿಳಿದ ಇರಾನ್ ತನ್ನ ಪ್ರತೀಕಾರವನ್ನ ಮುಂದುವರೆಸಿದೆ. ಈ ಪ್ರತೀಕಾರದ ದಾಳಿಯಲ್ಲಿ ತನ್ನ ಅನೇಕ ಹಿರಿಯ ನಾಯಕರನ್ನ ಕಳ್ಕೊಂಡಿದೆ. ಮೊದಲಿಗೆ ಪರಮೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಅವರು ಮೃತಪಟ್ಟರು. ಅವರ ಉತ್ತರಾಧಿಕಾರಿಯಾಗಿ ಪರಮೋಚ್ಚ ನಾಯಕನನ್ನಾಗಿ ಅವರ ಪುತ್ರ ಮುಜ್ತಬಾ ಖಾಮಿನೈ ಅವರನ್ನ ಆಯ್ಕೆ ಮಾಡಲಾಯಿತು. ಈಗ ಅವರು ಕೂಡ ತೀವ್ರ ಗಾಯಗೊಂಡು ರಷ್ಯಾದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅನ್ನೋದು ಮಾಹಿತಿ ಇದೆ. ಈ ನಡುವೆನೆ ಅಲ್ಲಿನ ಇನ್ನಿಬ್ಬರು ಸುಮಾರು ಜನರನ್ನ ಹೊಡೆದಾಕಿದ್ದಾರೆ ಇಸ್ರೇಲಿ ಪಡೆ. ಆದ್ರೆ ಕಳೆದ 2 ದಿನಗಳ ಹಿಂದೆ ಖಾಮಿನೈ ನಂತರದಲ್ಲಿ ಅವರ ಆಪ್ತರಾಗಿದ್ದ ಮತ್ತು ಇಡೀ ದೇಶವನ್ನ ಮುನ್ನಡೆಸ್ತಾ ಇದ್ದಂತ ಅಲಿ ಲಾರಿಜಾನಿ ಅವರ ಹತ್ಯೆ ಆಗಿದೆ. ಅದರ ಜೊತೆಯಲ್ಲಿ ಸುಲೈಮಾನಿ ಅವರ ಹತ್ಯೆ ಕೂಡ ಆಗಿದೆ. ಅಂದ್ರೆ ಅರೆಸೇನಾ ಪಡೆಯ ಮುಖ್ಯಸ್ಥರು ಅಲೈ ಸುಲೈಮಾನಿ ಅವರು, ಈ ಕಡೆಯಲ್ಲಿ ಭದ್ರತಾ ಕಾರ್ಯದರ್ಶಿ ಆಗಿದ್ದಂತ ಅಲಿ ಲಾರಿಜಾನಿ, ಇವರಿಬ್ಬರ ಹತ್ಯೆ ಇರಾನ್ಗೆ ಬಹಳ ದೊಡ್ಡ ಸಂಕಷ್ಟವನ್ನ, ಬಹಳ ದೊಡ್ಡ ನಷ್ಟವನ್ನ ತಂದಿದೆ. ಇದರ ಜೊತೆ ಇನ್ನೂ ಹಲವು ಹಿರಿಯ ಮತ್ತು ಮುಖ್ಯಸ್ಥರ ಹತ್ಯೆಯನ್ನ ಇಸ್ರೇಲ್ ಮಾಡಿದೆ. ಈ ಕಡೆ ಇಸ್ರೇಲ್ ಮೇಲೆ ದಾಳಿಯನ್ನು ಕೂಡ ಇರಾನ್ ಮುಂದುವರೆಸಿದೆ. ಇರಾನ್ಗೆ ಅಲ್ಲಿನ ಹೌತಿ ಬಂಡುಕೋರರು ಮತ್ತು ಹೆಜ್ಬುಲ್ಲಾ ಇವರು ಕೂಡ ಬೆಂಬಲವನ್ನ ನೀಡಿ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಿದ್ದಾರೆ. ಈ ನಡುವೆ ಹೋರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ನಿಯಂತ್ರಣ ಸಾಧಿಸಿರೋದು ಬಹಳ ದೊಡ್ಡ ಸಮಸ್ಯೆ ಆಗಿ ಅಮೆರಿಕ ಮತ್ತು ಇಸ್ರೇಲ್ಗೆ ಪರಿಣಮಿಸಿದೆ. ಇಸ್ರೇಲ್ನಲ್ಲಿ ಅನೇಕ ತೊಂದರೆ ಆಗಿದೆ, ಕಟ್ಟಡಗಳು ನಾಶ ಆಗಿದೆ. ಅಲ್ಲಿನ ಹೈಫಾ ನಗರ ಇರ್ಬೋದು ಅಥವಾ ಟೆಲ್ ಅವೀವ್ ಇರ್ಬೋದು, ಇದರ ಮೇಲೆ ಇರಾನ್ ನಿರಂತರವಾಗಿ ದಾಳಿಯನ್ನ ನಡೆಸ್ತಾನೆ ಇದೆ. ಇತ್ತ ಕಡೆಯಲ್ಲಿ ಅಮೆರಿಕದಲ್ಲಿ ಬಹಳ ದೊಡ್ಡ ವಿರೋಧ ವ್ಯಕ್ತ ಆಗ್ತಾ ಇದೆ ಟ್ರಂಪ್ ಅವರ ನಿರ್ಧಾರಕ್ಕೆ. ಅಲ್ಲಿನ ಭಯೋತ್ಪಾದಕ ನಿಗ್ರಹ ದಳದ ಮುಖ್ಯಸ್ಥರೇ ನಿನ್ನೆ ರಾಜೀನಾಮೆಯನ್ನ ಕೊಟ್ಟರು. ನನ್ನ ಮನಸ್ಸು ಒಪ್ತಾ ಇಲ್ಲ, ಆತ್ಮಸಾಕ್ಷಿ ಒಪ್ತಾ ಇಲ್ಲ ಇರಾನ್ ಮೇಲಿನ ಈ ದಾಳಿಗೆ. ಇಸ್ರೇಲ್ನ ಒಂದು ಕಾರಣದಿಂದಾಗಿ ಅಮೆರಿಕದ ಮೇಲೆ ಇರಾನ್ ದಾಳಿ ಮಾಡೋದು ಸಾಧ್ಯ ಇರ್ಲಿಲ್ಲ, ಆ ಸಾಧ್ಯತೆಗಳು ಇರ್ಲಿಲ್ಲ. ಆದ್ರೂ ಕೂಡ ಇಸ್ರೇಲ್ನ ಕಾರಣಕ್ಕಾಗಿ, ಇಸ್ರೇಲ್ ಅಮೆರಿಕ ಮೇಲೆ ಒತ್ತಡ ಹೇರಿದ ಕಾರಣಕ್ಕಾಗಿ, ಬರೀ ಇಸ್ರೇಲ್ ಕಾರಣಕ್ಕಾಗಿ ಅಮೆರಿಕ ಈ ದಾಳಿಯನ್ನ ನಡೆಸ್ತಾ ಇದೆ. ಇಲ್ಲಿ ಶಸ್ತ್ರಾಸ್ತ್ರಗಳು ಖಾಲಿ ಆಗ್ತಾ ಇದೆ, ಬಹಳ ದೊಡ್ಡ ನಷ್ಟ ಆಗ್ತಿದೆ, ಆರ್ಥಿಕ ನಷ್ಟ ಆಗ್ತಿದೆ. ಹಾಗಾಗಿ ಇದಕ್ಕೆ ನನ್ಗೆ ಒಪ್ಪಿಗೆ ಇಲ್ಲ, ನಾನು ಮುಂದುವರಿಸೋದಿಲ್ಲ ಅಂತ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಪತ್ರ ಬರೆದು ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅಮೆರಿಕದಲ್ಲಿ ಆಂತರಿಕವಾಗಿ ಟ್ರಂಪ್ ಮೇಲೆ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಅವರ ಸ್ವಪಕ್ಷದವರ ನಾಯಕರಿಂದಾನೇ ಒತ್ತಡ ಹೆಚ್ಚಾಗ್ತಿದೆ. ಯಾಕೆಂದ್ರೆ ಟ್ರಂಪ್ ಏನ್ ಅಂದುಕೊಂಡಿದ್ರು, 1 ದಿನದಲ್ಲಿ 2 ದಿನದಲ್ಲಿ ನಾನು ಯುದ್ಧ ಮುಗಿಸಿ ರೆಜಿಮ್ ಅನ್ನ ಚೇಂಜ್ ಮಾಡಿ ಖಾಮಿನೈಯನ್ನ ಹತ್ಯೆ ಮಾಡಿ ಬೇಕಾದವರನ್ನ ಬಿಡ್ತೀನಿ ಅಂತ ಇಸ್ರೇಲ್ ಹೇಳ್ತು. ಅದನ್ನ ಒಪ್ಕೊಂಡು ಇಸ್ರೇಲ್ ಏನ್ ಹೇಳ್ತೋ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿ ಯುದ್ಧಕ್ಕೆ ಬಂದ್ರು. ಆದ್ರೆ ಇರಾನ್ ನಡೆಸ್ತಿರುವ ಪ್ರತೀಕಾರವನ್ನ ಅವ್ರು ನಿರೀಕ್ಷಣೆ ಮಾಡಿರ್ಲಿಲ್ಲ. ಇದನ್ನ ಟ್ರಂಪ್ ಅವರೇ ಹೇಳ್ತಾ ಇದ್ದಾರೆ. ನಾವು ಅವ್ರ ನಾಯಕ ಯಾರು ಅಂತಾನೆ ಗೊತ್ತಾಗ್ತಿಲ್ಲ, ನಮ್ಗೆ ಯಾರ ಜೊತೆ ಮಾತಾಡ್ಬೇಕು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ಮಟ್ಟಿಗಿನ ಪ್ರತೀಕಾರವನ್ನ, ದಾಳಿಯನ್ನ ನಾವು ನಿರೀಕ್ಷೆ ಮಾಡಿಲ್ಲ ಅಂತ. ಅಷ್ಟು ಮಟ್ಟಿಗೆ ಅಮೆರಿಕ ಕೂಡ ಬಸಬಳೆದು ಹೋಗಿದೆ ಇರಾನ್ನ ಪ್ರತಿ ದಾಳಿಗೆ. ಈಗ ಕೆಲವು ವರದಿಗಳ ಪ್ರಕಾರವಾಗಿ, ಲೇಖನಗಳನ್ನ ಪತ್ರಕರ್ತರು ಬರ್ತಿರೋ ನೋಡ್ತಾ ಇದ್ರೆ, ಅಮೆರಿಕ ಬೇರೆ ಬೇರೆ ಮಾರ್ಗದಲ್ಲಿ ಇರಾನ್ ಜೊತೆಗೆ ಒಂದು ಕದನ ವಿರಾಮಕ್ಕೆ, ಮಾತುಕತೆಗೆ ಪ್ರಯತ್ನ ಮಾಡ್ತಿದೆ. ಆದ್ರೆ ಇರಾನ್ ಮಾತ್ರ ಕದನ ವಿರಾಮವನ್ನ ಸಂಪೂರ್ಣವಾಗಿ ತಳ್ಳಿಹಾಕಿದೆ. ಕಳೆದ ವಾರನೇ ಇರಾನ್ನ ಅಲ್ಲಿನ ಮುಖ್ಯಸ್ಥರು ಹೇಳಿದ್ದ ಪ್ರಕಾರವಾಗಿ ಒಂದು 3 ಅವರ ಬೇಡಿಕೆಗಳನ್ನ ಮುಂದಿಟ್ಟಿದ್ರು. 1, ಸಾರ್ವಭೌಮ ದೇಶಕ್ಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಮತ್ತು ನಷ್ಟ ಪರಿಹಾರವನ್ನ ಕೊಡ್ಬೇಕು, ಇದೆಲ್ಲವನ್ನ ಮುಂದಿಟ್ಟಿದ್ರು. ಆದ್ರೆ ಅನಂತರದಲ್ಲಿ ಅಲಿ ಲಾರಿಜಾನಿ ಮತ್ತು ಸುಲೈಮಾನಿ ಅವರ ಹತ್ಯೆ, ಇನ್ನೂ ಅನೇಕ ತೊಂದರೆಗಳಾಗಿರೋದ್ರಿಂದ ಈಗಂತೂ ಅದು ನಾನು ಏನಾದ್ರೂ ಮಾಡ್ತೀವಿ, ಸಾವು ಅಂದ್ರೆ ನಮ್ಮ 9 ಕೋಟಿ ಜನ ಏನಿದ್ದಾರೆ ಅಷ್ಟೂ ಜನರು ಇರಾನಿನ ನಾಯಕರುಗಳೇ, ಅವರೆಲ್ಲರೂ ನಾವು ಹೋರಾಡ್ತೀವಿ, ಅಸ್ತಿತ್ವದ ಹೋರಾಟ ಇದು ಅಂತ ಅವ್ರ ಹೋರಾಟಕ್ಕೆ ಬಂದು ನಿಂತು ಬಿಟ್ಟಿದ್ದಾರೆ. ಸೋಲನ್ನ ಒಪ್ಕೊಳ್ಳೋದಕ್ಕೋ ಅಥವಾ ಮಾತುಕತೆಗೋ ಇರಾನ್ ಸಿದ್ಧ ಇಲ್ಲ. ಈಗ ಅಮೆರಿಕಕ್ಕೆ ತಾವು ಶುರು ಮಾಡಿದ ಯುದ್ಧವನ್ನ ಮುಗಿಸೋದಕ್ಕೆ ಅಮೆರಿಕಕ್ಕೆ ಯಾವುದೇ ಮಾರ್ಗ ಕಾಣಿಸ್ತಾ ಇಲ್ಲ. ಇರಾನ್ ಅದಕ್ಕೆ ಒಪ್ತಾ ಇಲ್ಲ. ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ನಿನ್ನೆ ಅಲ್ಲಿನ ಭಯೋತ್ಪಾದನಾ ನಿಗ್ರಹ ದಳದ ಮುಖ್ಯಸ್ಥರು ಹೇಳಿದ ಹಾಗೆ ಇಸ್ರೇಲ್ನ ಮಾತನ್ನ ಕೇಳ್ಕೊಂಡು ಅಮೆರಿಕ ತಪ್ಪು ಮಾಡ್ತು ಅಂತ. ಅದೀಗ ಬಹುತೇಕ ಸ್ಪಷ್ಟವಾಗ್ತಿದೆ. ಇರಾನ್ ಮೇಲೆ ಯುದ್ಧ ಯಾರಿಗ್ ಬೇಕಿತ್ತು ಅಂತಂದ್ರೆ ಇಸ್ರೇಲ್ ಬೇಕಾಗಿತ್ತು, ಅದು ಅಮೆರಿಕಕ್ಕೆ ಬೇಕಾಗಿರ್ಲಿಲ್ಲ. ಆದ್ರೆ ಅಮೆರಿಕ ಅನಗತ್ಯವಾಗಿ ಇದ್ರಲ್ಲಿ ಮಧ್ಯಪ್ರವೇಶ ಮಾಡಿ ಇಸ್ರೇಲ್ ಜೊತೆ ಸೇರ್ಕೊಂಡು ಮಾಡ್ರಿ. ಈಗ ಒಂದು ವೇಳೆ ಏನಾದ್ರು ಇಸ್ರೇಲ್ ಏಕಾಂಗಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿದ್ದೆ ಆದ್ರೆ 4 ದಿನಾನು ಯುದ್ಧ ಮುಂದುವರಿತಿತ್ತು ಇಲ್ಲ. ಯಾಕೆಂದ್ರೆ ಇಸ್ರೇಲ್ ಅನ್ನ, ಒಂದು ದೇಶವನ್ನ ಪುಡಿಗಟ್ಟಬಹುದಾದಂತ ಶಕ್ತಿ ಇರಾನ್ಗಿತ್ತು. ಇಲ್ಲಿ ಮೊಸಾದ್ ಬಹಳ ದೊಡ್ಡ ಏಜೆನ್ಸಿ ಇರ್ಬೋದು, ಇವ್ರ ಹತ್ರ ಶಸ್ತ್ರಾಸ್ತ್ರಗಳು ಇರ್ಬೋದು, ಐರನ್ ಡೋಮ್ ಇರ್ಬೋದು, ಎಲ್ಲವೂ ಇರ್ಬೋದು. ಅದೆಲ್ಲ ಇದ್ದು ಈ ಮಟ್ಟಿಗಿನ ಹಾನಿ ಆಗ್ತಿದೆ ಅಂತಂದ್ರೆ ಅಮೆರಿಕದ ಬೆಂಬಲ, ಅಲ್ಲಿ ಶಸ್ತ್ರಾಸ್ತ್ರ ಪೂರೈಕೆ, ಹಣದ ಬೆಂಬಲ ಇಲ್ಲದೆ ಇದ್ದಿದ್ರೆ ಇಸ್ರೇಲ್ ಸ್ಥಿತಿ ಏನಾಗ್ತಿತ್ತು? ಗಾಜಾ ಯುದ್ಧ ಇರ್ಲಿ ಅಥವಾ ಈಗಿರ್ಲಿ, ಅಮೆರಿಕ ಬೆಂಬಲಕ್ಕೆ ನಿಂತ ಕಾರಣಕ್ಕಾಗಿನೇ ಇವತ್ತಿಗೆ ಇಷ್ಟು ಹೋರಾಟವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಸ್ರೇಲ್ ಅಮೆರಿಕವನ್ನ ಎಳ್ತಿರೋದಕ್ಕೆ ಯಶಸ್ವಿ ಆಯ್ತು. ಆದ್ರೆ ಇದರ ದೊಡ್ಡ ಬೆಲೆಯನ್ನ ತೆರ್ತಾ ಇರೋದು ಅಮೆರಿಕ. ಈ ನಡುವೆ ಟ್ರಂಪ್ ಅವರು ಇಲ್ಲಿ ತನಕ ಅವರ ಒಂದು ಘಮಂಡಿತನ ಇತ್ತಲ್ಲ, ಆ ಘಮಂಡಿತನ ಕೂಡ ಹೋಗಿದೆ. ಯಾಕೆಂದ್ರೆ ನ್ಯಾಟೋ ದೇಶಗಳನ್ನ ಅವ್ರು ಕೇಳ್ಕೊಂಡ್ರು, ಹೋರ್ಮುಜ್ ಜಲಸಂಧಿಯನ್ನ ವಶಕ್ಕೆ ಪಡ್ಕೊಳ್ಳಕ್ಕೆ ನಿಮ್ಮ ಸೇನೆಯನ್ನ ಕಳಿಸಿ, ನೀವು ಸಹಕಾರ ಮಾಡಿ ಅಂತ.
ನ್ಯಾಟೋ ದೇಶಗಳು ಸಂಪೂರ್ಣವಾಗಿ ಅದನ್ನ ತಿರಸ್ಕಾರ ಮಾಡಿದೆ. ಫ್ರಾನ್ಸ್ ಮತ್ತು ಸ್ಪೇನ್ ಅಂತೂ ನಿಮ್ ಜೊತೆ ಬಂದ್ರೆ ನಾವು ಉದ್ಧಾರ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ. ಈ ನ್ಯಾಟೋ ಪಡೆಗಳ ತಿರಸ್ಕೃತ ಮತ್ತು ಅವರ ಅಸಮ್ಮತಿ ಟ್ರಂಪ್ ಅವರಿಗೆ ಬಹಳ ದೊಡ್ಡ ಬೆಲೆಯನ್ನು ತರುವಂತ ಮಾಡಿದೆ. ಆದ್ರೂ ಅವರು ತಮ್ಮ ಹಠವನ್ನ ಬಿಟ್ಟಿಲ್ಲ. ನಾವು ಮುಂದಿನ ದಿನಗಳಲ್ಲಿ ನೋಡ್ಕೊಳ್ತೀವಿ, ನಾವು ಸ್ನೇಹಿತರು ಅಂತ ಭಾವಿಸಿದ್ವಿ, ಆದ್ರೆ ಸ್ನೇಹಿತರಂತೆ ನೀವು ವರ್ತಿಸಿಲ್ಲ, ನಾವು ನೋಡ್ಕೊಳ್ತೀವಿ, ನಿಮ್ ಸಹಕಾರ ಬೇಡ ಅಂತ. ಆದ್ರೆ ಎಲ್ಲಿ ತನಕ ಇದು ಮುಂದುವರಿಯುತ್ತೆ? ಅಮೆರಿಕದ ತೆರಿಗೆದಾರರ ಹಣ ಶಸ್ತ್ರಾಸ್ತ್ರಗಳ ಪೂರೈಕೆಯಲ್ಲಿ, ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡೋದ್ರಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗ್ತಾ ಇದೆ. ಇಲ್ಲಿ ತನಕ ಆಗಿರುವ ಲಾಸ್ ಅನ್ನ ಭರಿಸೋದಕ್ಕೆ ಹೇಳಿ ಕೇಳಿ ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್, ಆತ ಬಿಸ್ನೆಸ್ ನ ದೃಷ್ಟಿಯಿಂದಾನೇ ನೋಡ್ತಾನೆ. 4 ದಿನ ಯುದ್ಧ ಆಗತ್ತೆ, ಶಸ್ತ್ರಾಸ್ತ್ರಗಳಿಗೆ ಹೆಚ್ಚಿನ ಬೇಡಿಕೆ ಬರುತ್ತೆ, ಈ ತರದೆಲ್ಲವೂ ಯೋಚನೆ ಇದ್ದಿರ್ಬೋದು. ಆದ್ರೆ ಇರಾನ್ ನಡೆಸಿರುವ ಪ್ರತೀಕಾರವನ್ನ ಅವ್ರು ನಿರೀಕ್ಷೆ ಮಾಡಿರ್ಲಿಲ್ಲ. ಇದನ್ನ ಹೇಗ್ ನಿಲ್ಸೋದು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ವಿಶ್ವ ಸಮುದಾಯವು ಕೂಡ ಒಂದ್ ದೊಡ್ಡ ಬಿಕ್ಕಟ್ಟಿನ ಸ್ಥಿತಿಯಲ್ಲಿದೆ. ಯಾರದ್ರ ನೇತೃತ್ವ ವಹಿಸ್ಕೋಬೇಕು, ಯಾರು ಬಂದ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಈ ನಡುವಿನ ಹೋರಾಟದಲ್ಲಿ ಬಸವಳದು ಹೋಗಿರೋದು ಗಲ್ಫ್ ರಾಷ್ಟ್ರಗಳು. ಕತಾರ್ ಇರ್ಬೋದು, UAE ಇರ್ಬೋದು, ಅಥವಾ ಸೌದಿ ಇರ್ಬೋದು, ಒಮೆನ್ ಇರ್ಬೋದು, ಈ ತರದ ರಾಷ್ಟ್ರಗಳು ಬಹಳ ದೊಡ್ಡ ಬೆಲೆಯನ್ನ ತೆರ್ತಾ ಇದೆ. ಅಲ್ಲಿನ ಕಾರ್ಗ್ ದ್ವೀಪದ ಮೇಲೆ ಅಲ್ಲಿ ದಾಳಿ ನಡೆಸಿ, ಅಮೆರಿಕ ದಾಳಿ ನಡೆಸಿ ಇರಾನ್ ಮೇಲೆ, ಕಾರ್ಗ್ ದ್ವೀಪದ ಮೇಲೆ. ಅದಾದ ನಂತರದಲ್ಲಿ ಇರಾನ್ ಅಂತೂ ಈ ಸೌದಿ ರಾಷ್ಟ್ರಗಳ ಮೇಲೆ ನಿರಂತರ ದಾಳಿ ಮಾಡ್ತಾರೆ. ಎಲ್ಲೆಲ್ಲಿ ಅಮೆರಿಕದ ನೆಲೆ ಇದೆ ಅಲ್ಲೆಲ್ಲ ದಾಳಿ ಮಾಡ್ತಿದೆ. ಅದು ಮೊದಲೇ ಸ್ಪಷ್ಟಪಡಿಸಿದೆ, ನಮ್ಮ ನೆರೆಹೊರೆಯ ದೇಶಗಳನ್ನ ನಾವು ಪ್ರೀತಿ ಮಾಡ್ತೀವಿ, ಅವ್ರ ವಿರುದ್ಧ ನಮ್ಗೆ ಯಾವುದೇ ದ್ವೇಷ ಇಲ್ಲ, ಆದ್ರೆ ಇದು ನಮ್ಮ ಅಸ್ತಿತ್ವದ ಹೋರಾಟ. ನಮ್ಮನ್ನ ಹೊಡೆಯೋದಕ್ಕೆ ನೀವು ನೆಲೆಯನ್ನ ಕೊಟ್ರೆ ಆ ನೆಲೆಯನ್ನ ಹೊಡೆದು ಹಾಕೋದು ನಮಗೆ ಅನಿವಾರ್ಯ ಅನ್ನೋದನ್ನ ಅವರು ಅವ್ರು ಆ ರೀತಿಯ ಹೇಳಿಕೆಯನ್ನು ಕೊಡ್ತಿದ್ದಾರೆ. ನಮ್ಗೆ ಬೇರೆ ದಾರಿ ಇಲ್ಲ, ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ಈ ತರದ ಹೋರಾಟವನ್ನ ಮಾಡ್ಲೇಬೇಕು ಅಂತ. ಇದು ಎಲ್ಲಿಗೆ ಹೋಗಿ ಮುಟ್ಟತೆ ಅಂತ ಗೊತ್ತಿಲ್ಲ. ಅನಿಲ ಬೆಲೆ ಜಾಸ್ತಿ ಆಗ್ತಾ ಇದೆ, ತೈಲ ಬೆಲೆ ಜಾಸ್ತಿ ಆಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಈಗ ಅಮೆರಿಕ ಸಂಪೂರ್ಣವಾಗಿ ಅದನ್ನ ವಶಪಡಿಸ್ಕೊಳ್ಬೇಕು ಅಂತ ಹೊರಟಿದೆ. ಆದ್ರೆ ಏನೇ ಆದ್ರೂ ಕೂಡ ಇರಾನ್ನ ಮಣಿಸೋದು ಅಷ್ಟು ಸುಲಭ ಇಲ್ಲ. ಅಫ್ಘಾನಿಸ್ತಾನದಂತ ದೇಶದಲ್ಲೇ ಅಮೆರಿಕದ ಸೇನೆ ಬಂದು 20 ವರ್ಷಗಳಾದ್ರೂ ಯುದ್ಧವನ್ನ ಗೆಲ್ಲಲಾಗದೆ ಕೊನೆಗೆ ವಾಪಸ್ ಆಯ್ತು, ಸೇನೆಯನ್ನ ವಾಪಸ್ ಕರ್ಸ್ಕೊಳ್ತು. ವಿಯೆಟ್ನಾಂ ಯುದ್ಧವನ್ನ ನಾವು ನೋಡಿದೀವಿ. ಅಂಥದ್ರಲ್ಲಿ ಇರಾನ್ ಕಳೆದ 10-20 ವರ್ಷಗಳಿಂದ ತನ್ನನ್ನ ತಾನು ಬಚಾವ್ ಮಾಡ್ಕೊಳ್ಳೋದಕ್ಕೆ ಅನೇಕ ಶಸ್ತ್ರಾಸ್ತ್ರಗಳನ್ನ ಮತ್ತು ಕ್ಷಿಪಣಿಗಳನ್ನ ತಯಾರು ಮಾಡಿದೆ. ಇನ್ನೂ ಅದ್ರ ಹತ್ರ ಇದೆ, ಬಲ ಕ್ಷೀಣಿಸಿದೆ, ಇಲ್ಲ ಅಂತಿಲ್ಲ. ಸುಮಾರು 1440 ಜನ ಅಂತ ಅಧಿಕೃತವಾಗಿ ಮಾಹಿತಿ ಇದೆ ಅಲ್ಲಿ ಸತ್ತೋದವರು, ಅಥವಾ ಹೆಚ್ಚು ಆಗಿರ್ಬೋದು. ಬಹಳ ದೊಡ್ಡ ಮಟ್ಟದಲ್ಲಿ ಹಾನಿ ಆಗಿದೆ. ಆದ್ರೆ ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ ಇರಾನ್ಗೆ. ಆರ್ಥಿಕ ದಿಗ್ಬಂಧನ ಅನೇಕ ಕಡೆಯಿಂದ ಈಗಾಗ್ಲೇ ಆಗಿ ಹೋಗಿದೆ. ಮತ್ತೆ ಏನಾದ್ರೂ ರೆಜಿಮ್ ಚೇಂಜು ಇನ್ನೇನು ಅಂತ ಅಂದ್ರೆ ಸಾಮ್ರಾಜ್ಯಶಾಹಿ ಅಮೆರಿಕ ಬಂದು ಕುತ್ಕೊಳತ್ತೆ, ಅಥವಾ ಇಸ್ರೇಲ್ ಪದತಳದಲ್ಲಿ ಕುತ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ವೀರ ಹೋರಾಟವನ್ನ ಮಾಡಿ ಸಾಯೋಣ ಅಂತ ಇರಾನ್ಗೆ ಇರ್ಬೋದು. ಹಾಗಾಗಿ ಅದು ತಲೆ ಬಾಗೋದಕ್ಕೋ ಅಥವಾ ಶರಣಾಗೋದಕ್ಕೋ ಸಿದ್ಧವಿಲ್ಲ. ಕೊನೆ ಉಸಿರಿರೋವರೆಗೂ ಹೋರಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ. ಅದಕ್ಕೆ ತನ್ನ ಅಸ್ತಿತ್ವ ಮತ್ತು ತನ್ನ ಉಳಿವಿಗಾಗಿ ಕೊನೆ ಕ್ಷಣದ ಹೋರಾಟ ನಡೆಸ್ತಿದೆ. ಈ ಹೋರಾಟ ಮತ್ತು ಇಸ್ರೇಲ್ ಮತ್ತು ಅಮೆರಿಕದ ಈ ದಾಳಿ ಇಡೀ ವಿಶ್ವಕ್ಕೆ ಮಾರಕವಾಗಿ ಪರಿಣಮಿಸ್ತಾ ಇದೆ. ಖುದ್ದು ಅಮೆರಿಕಕ್ಕೂ ಇದು ಬಹಳ ತೊಂದರೆಯನ್ನ ಕೊಡ್ತಿದೆ. ಇದನ್ನ ಹೇಗೆ ಬಗೆಹರಿಸಲಾಗುತ್ತೆ, ಯುದ್ಧ ಯಾವಾಗ ನಿಲ್ಲತ್ತೆ, ಸಾಮಾನ್ಯ ಜನರ ಸಾವು ನೋವಿಗೆ ಯಾವಾಗ ಕೊನೆ ಅನ್ನೋದು ಖಂಡಿತವಾಗಿಯೂ ಗೊತ್ತಿಲ್ಲ. ಆದ್ರೆ ಮಧ್ಯಸ್ಥಿಕೆ ವಹಿಸಬಹುದಾದಂತ UN ಕೂಡ ಬಲವನ್ನ ಕಳ್ಕೊಂಡಿರೋದ್ರಿಂದ, ವಿಶ್ವಸಂಸ್ಥೆ ಕೂಡ ಬಲ ಕಳ್ಕೊಂಡಿರೋದ್ರಿಂದ ಎಲ್ಲ ಅನಿಶ್ಚಿತತೆಯ ಕಾರ್ಮೋಡ ಕಾಣಿಸ್ತಾ ಇದೆ. ಅದು ಹೇಗೆ ಬಗೆಹರಿಯತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಇವಿಷ್ಟು ಈ ದಿನ ಘಟಿಸಿದಂತ ಪ್ರಮುಖ ಘಟನೆಗಳು, ಸುದ್ದಿಗಳು, ಅವೆಲ್ಲವನ್ನ ವಿಶ್ಲೇಷಣೆ ಜೊತೆಯಲ್ಲಿ ನಿಮ್ಮ ಮುಂದಿಟ್ಟಿದೀವಿ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.